ದಿನದಿಂದ ಕರೆಂಟ್ ಇಲ್ಲದೆ ಕಗ್ಗತ್ತಲ ಜೀವನ ನಡೆಸ್ತಾ ಇದ್ದಾರೆ SLC ಮಕ್ಕಳು. ಎಕ್ಸಾಮ್ಗೆ ತಯಾರಾಗ್ತಾ ಇದ್ದಾರೆ, ಆದರೆ 15 ದಿವಸದಿಂದ ಕರೆಂಟ್ ಇಲ್ಲ. ನೀವೀಗ ಕೇಳ್ಬೋದು ಇಲ್ಲಿ ತನಕ ಏನು ಮಾಡ್ತಾ ಇದ್ರಿ ಅಂತ. ಪ್ರಶ್ನೆ ಅದಲ್ಲ, ಈಗ ಕರೆಂಟ್ ಕೊಡಿ ಅಷ್ಟೇ. SLC ಮಕ್ಕಳ ಪರದಾಟ, ಹಿರಿಯರ ಒದ್ದಾಟ. ಹಲವು ಬಾರಿ ಮನವಿ ಮಾಡಿದ್ರು, ಯೂಸೇ ಆಗ್ತಾ ಇಲ್ಲ. ಕಳೆದ 15 ದಿನಗಳಿಂದ ಇಲ್ಲಿ ಕರೆಂಟ್ ಇಲ್ಲ. ಪಾಪ ಮೇಣದ ಬತ್ತಿ ಬೆಳಕಲ್ಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಎಕ್ಸಾಮ್ ಟೈಮಲ್ಲೆಲ್ಲ ಇದನ್ನು ಕೊಡಬೇಕು. ಅದು ಕೂಡ ಪ್ರತಿ ರಿಸಲ್ಟ್ ಬಂದಾಗಲೂ ಕೂಡ ಯಾವ ಊರು ಅತಿ ಕಡಿಮೆ ಮಾರ್ಕ್ಸ್ಗಳನ್ನು ರ್ಯಾಂಕ್ಗಳನ್ನು ಪಡೆಯುತ್ತೋ ಅದೇ ಊರು. ಇನ್ನೊಂದು ವಾರದಲ್ಲಿ SLC ಪರೀಕ್ಷೆ ಇದೆ. SLC ಪರೀಕ್ಷೆ ಇದೆ. ಪಾಪ ಮಕ್ಕಳು ಓದ್ಕೋತಾ ಇದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ಆ ತಾಯಂದಿರಿದಾರಲ್ಲ, ಅವರ ಸಮಸ್ಯೆ ಹೇಳತ್ತಿರೋದು. ಇನ್ನೊಂದು ವಾರ ಇದೆ SLC ಪರೀಕ್ಷೆ ಅನ್ನೋದು ಎಲ್ಲ ವಿದ್ಯಾರ್ಥಿ ಜೀವನದ ಅವಿಭಾಜ್ಯ ಅಂಗ. ಆಮೇಲೆ PUC ಇದೆ, ಮತ್ತೊಂದಿದೆ, ಡಿಗ್ರಿ ಇದೆ. ಆದರೆ SLC ಅನ್ನೋದು ಇದೆಯಲ್ಲ, ಅದು ಅವರನ್ನು ಮೇಲ್ಮಟ್ಟಕ್ಕೂ ತಗೊಂಡು ಹೋಗ್ಬೋದು, ಮಾನಸಿಕವಾಗಿ ಕೆಳಮಟ್ಟಕ್ಕೂ ತಗೊಂಡು ಹೋಗ್ಬೋದು. ಆದರೆ ಕಳೆದ 15 ದಿನಗಳಿಂದ TC ಸುಟ್ಟು ಹೋದ ಕಾರಣಕ್ಕಾಗಿ 15 ದಿನ ಆದರೂ ಇನ್ನೂ ಕೂಡ ಕರೆಂಟ್ ಬಂದಿಲ್ಲ. ಇದರಿಂದ ಆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಪಾಪ. ಅದು ಕೂಡ ಯಾದಗಿರಿ ಅಂತ ಊರ್ರಿ. ಈ ಜಾಗದಲ್ಲಿ 2 TC ಹಾಕಬೇಕು ನೀವು, ಜಾಸ್ತಿ ಹೋದ್ರಪ್ಪ ಅಂತ ಹೇಳಿ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಈ ತಿಂಗಳ ನಮ್ದು 21ಕ್ಕೆ ನಮ್ಮ ಎಕ್ಸಾಮ್ ಅವ. ನಾವು ಓದ್ಬೇಕಂದ್ರೆ ಬೆಳಕಿಲ್ಲ ಸಲಿಗೆ ನಮ್ಗೆ ಓದಕ್ಕೆ ಕಷ್ಟ ಆಗತ್ತದ. ಕರಣಿಗೆ 15 ದಿವಸ ಆಯ್ತು, ಕರೆಂಟ್ ಇಲ್ಲ. ಓಣಿ ಕಂಬಕ್ಕೆ ತಗೋಬೇಕಾದ್ರ ಯಾಕೆ ತಗೊಂತೀರಿ ನಮ್ಮ ಮನ್ಯಾಗಲೇಶ ಅಂತಾರ. ಹೋಗಿ ಕೇಳಿದ್ರ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಇಷ್ಟೇ ಹೇಳಿಗೆ 15 ದಿನ ಆಯ್ತು. ಎಸ್, ಮೇಣದ ಬತ್ತಿ ಬೆಳಕಲ್ಲೇ ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿಗಳು. ಬುಡ್ಡಿ ದೀಪದಲ್ಲಿ ಅಡುಗೆ, ಮೊಬೈಲ್ ಟಾರ್ಚ್ನಲ್ಲಿಯೇ ಓಡಾಟ. ಇವರ ಪಾಡಂತೂ ಕೇಳೋರೇ ಇಲ್ಲದಂತಾಗಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕಿರಣಗೆ ಗ್ರಾಮದಲ್ಲಿ. ಇನ್ನೇನು ಒಂದೇ ವಾರದಲ್ಲಿ SSLC ಪರೀಕ್ಷೆ ಆರಂಭ ಆಗುತ್ತೆ. ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ಬರದ ಸಿದ್ಧತೆಯನ್ನ ನಡೆಸಿದ್ದಾರೆ. ಆದರೆ ಈ ಗ್ರಾಮದ ವಿದ್ಯಾರ್ಥಿಗಳು ಪರೀಕ್ಷಾ ಟೆನ್ಷನ್ ನಡುವೆ ಕಲಿಯೋದಕ್ಕೆ ಪರದಾಡ್ತಿದ್ದಾರೆ. ಮೇಣದ ಬತ್ತಿ ದೀಪದ ಬೆಳಕಲ್ಲಿ ಗುಂಪಾಗಿ ಕುಳಿತು ಸ್ಟಡಿ ಮಾಡ್ತಿದ್ದಾರೆ. ನಾವು ಪಾಸ್ ಆಗ್ಬೇಕಂದ್ರ ಓದ್ಬೇಕಲ್ಲ, ಅದಕ್ಕೆ ಬೆಳಕಿಲ್ಲ ಸಲಿಗೆ 15 ದಿನ ಆಯ್ತು ನಮ್ಮೂರ ಕರೆಂಟ್ ಇಲ್ಲ ಸಲಿಗೆ. ದೀಪ ಮತ್ತೆ ಪಣತಿ ಸುಮ್ಮನದಿಂದ ನಾವು ಓದಕತ್ತೀವಿ. ಭಾಳ ಕಷ್ಟ ಆಗತ್ತದ್ರಿ. ಅಕಡೆ ಒಣಗ ಅರ್ಧ ಒಣಗ ಆವ್ರಿ, ಅರ್ಧ ಒಣಗಿಲ್ಲ ರೀ. ನಮ್ಗೆ ಭಾಳ ಕಷ್ಟ ಆಗ್ಯದ್ರಿ. ನಮಗ್ ಬೇಕಾಗಿದ್ರೆ ಅಸಲಿಗೆ ನಮಗ್ ಕರೆಂಟ್ ಮಾಡಿಸ್ಕೊಡ್ರಿ ಅಂತ ಹೇಳ್ತೀವಿ. TC ಸುಟ್ಟು 15 ದಿನ ಕಳೆದ್ರು TC ನೀಡಿಲ್ಲ ಜೆಸ್ಕಾಂನವರು. ಕರೆಂಟ್ ಇಲ್ಲದೆ ಗ್ರಾಮದಲ್ಲಿ ಜನ ಪರದಾಡುವಂತಾಗಿದೆ. TC ಸುಟ್ಟು ಹೋದಾಗಿನಿಂದ ಗ್ರಾಮಸ್ಥರು ಜೆಸ್ಕಾಂ ಕಚೇರಿಗೆ ಅಲಿದಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಗ್ರಾಮಕ್ಕೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡಿಲ್ಲ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗಾಗಲೇ ರೈತರು ಹೊಲದಲ್ಲಿ ಜೋಳದ ರಾಶಿಗಳು ಮಾಡಿದ್ದಾರೆ. ಹುಳು ಹುಪ್ಪಡಿ ಕಾಡದಿಂದ ಜಮೀನಲ್ಲಿ ದಣಿದು ಬಂದು ಉಂಡು ಮಲಗೋಕ್ಕೂ ಕೂಡ ಭಯ ಬೀಳುವಂತಾಗಿದೆ. ಬರೀ ಹುಡುಗರು ಸಾಲಿ ಓದಬೇಕಾದ್ರ ಮ್ಯಾಣದ ಬತ್ತಿ ಹಚ್ಚಿ ಇಲ್ಲ ಮ್ಯಾಣದ ಬತ್ತಿ ಖಾಲಿ ಅದು ಅಂತಂದ್ರ ದೀಪ ಹಚ್ಚಿಗೆ ಸಾಲಿ ಓದಂಗಾಗ್ಯದ. ಬೆಳಗಟ್ಟಿ ಅದಿದ್ದು ಒಟ್ಟ ಹುಳ ಬಿಟ್ರೆ ಬರ್ತಾವೋ ಏನ್ ಬರ್ತಾವೋ ಅದು ಗೊತ್ತಾಗವಲ್ದು. ಹೋಗಿ ಅಲ್ಲಿ TC ಲೇಸಿ ಆ TC ಲೇಸಿ ವೈರಿ ಹಾಕ್ಯಂತ ತೊಗೊಂಬರ್ಬೇಕಂದ್ರ ಅವರು ಕಿರಿಕಿರಿ ಮಾಡಕತ್ತಾರ್ರಿ. ನಾವ್ ಎಲ್ಲೇಸಿ ತಗೊಂಡ್ ರೆಡಿ ಮಾಡ್ಬೇಕು. ರಾತ್ರಿ ಬಂದ್ ಸ್ವಚ್ಛತಾರ ಮಕ್ಳು ಬೇಯ್ತಾರ. ಯಾಕೆ ಇಟ್ಟತನ ಮಾಡಿಲ್ಲ ಅಂದ್ರೆ ಈ ಕಣ್ ಕಾಣಂಗಿಲ್ಲ. ಅಲ್ಲಿ ಒಲಿ ಮುಂದ್ ಮಾಡಕೈತಿವ್ರಿ. ಏನ್ ಮಾಡ್ಬೇಕು ನಾವು? ಅದಕ್ಕೆ TC ಬರಂಗ್ ಮಾಡ್ರಿ ಜರ. ಹಂಗೆ ಮಾಡಾಕ್ತಿವ್ರಿ. ಮತ್ತೆ ಬೆಂಕಿ ಇದ್ರಲಿಂದ ಚುಮಣ ಸರಿಯಾಗಿಲ್ರಿ ಈಗಿನ ಕಾಲಕ್ಕೆ. ಒಟ್ಟಾರೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಡೀ ಗ್ರಾಮವೇ ಕಗ್ಗತ್ತಲಲ್ಲಿ ದಿನ ದೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ವರದಿಯಿಂದಾದರೂ ಗ್ರಾಮದ ಲಕ್ ಬದಲಾಗುತ್ತಾ ಅಂತ ಕಾದ್ ನೋಡಬೇಕಾಗಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಈ ಕಳೆದ 15 ದಿನಗಳಿಂದ ಮೇಣದ ಬತ್ತಿ ಬೆಳಕಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕಿರಣಗೆ ಗ್ರಾಮದಲ್ಲಿ. ಇನ್ನು ಒಂದು ವಾರದಲ್ಲಿ SLC ಎಕ್ಸಾಮ್ ನಡೆಯುತ್ತೆ. ಪಾಪ ಮಕ್ಕಳು ಕಷ್ಟಪಡೋದನ್ನು ನೋಡಲಿಕ್ಕಾಗ್ತಾ ಇಲ್ಲ. ಅವರು ಈಗ ಟೀಕೆ ಟಿಪ್ಪಣಿಗಳು ಬೇರೆ. ಈ ಗ್ರಾಮದ ವಿದ್ಯಾರ್ಥಿಗಳು ಪರೀಕ್ಷಾ ಟೆನ್ಷನ್ ನಡುವೆ ಕಲಿಯಲು ಪರದಾಡ್ತಾ ಇದ್ದಾರೆ. ತಂದೆ ತಾಯಂದಿರಿಗೆ ಯಾವ ರೀತಿ ಟೆನ್ಷನ್ ಇರುತ್ತೆ ನಮ್ಗೆ ಗೊತ್ತಿದೆ. ಸಾಧಾರಣವಾಗಿ ಈ LKG, UKG, 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು, SLC ತನಕ ಈ ಮಕ್ಕಳಿಗಿಂತ ಹೆಚ್ಚು ಟೆನ್ಷನಲ್ಲಿರೋದು ತಾಯಂದಿರು. ವಿಶೇಷವಾಗಿ ಅವರು ಪಾಪ PUC ಮಾಡಿರ್ತಾರೋ, ಡಿಗ್ರಿ ಮಾಡಿರ್ತಾರೋ, ಮತ್ತೊಮ್ಮೆ ಕಲ್ತಿರ್ತಾರೆ. ಅವರು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಈ ಮಕ್ಕಳಿಗೆ ಕಲಿಸಿ ಇಂಗ್ಲೀಷ್ ಕಲ್ತಿರ್ತಾರೆ ಅಲ್ವಾ? ಎಲ್ಲ ಕಡೆ ನೋಡಿರ್ತೀರಿ. ಆ ಟೈಮಲ್ಲಿ ಅವರ ಟೆನ್ಷನ್ ಯಾರನ್ನೂ ಕೇರ್ ಮಾಡೋದಿಲ್ಲ ಅಂಥದ್ದಾಗಿರ್ತದೆ. ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಕರು ಟೆನ್ಷನ್ ಆಗಿರ್ತಾರೆ. TC ಸುಟ್ಟು 15 ದಿನ ಕಳೆದರೂ TC ನೀಡಿಲ್ಲ ಜೆಸ್ಕಾಂನವರು. ಕರೆಂಟ್ ಇಲ್ಲದೆ ಗ್ರಾಮದಲ್ಲಿ ಜನ ಪರದಾಡುವಂತಾಗಿದೆ. TC ಸುಟ್ಟು ಹೋದಾಗಿನಿಂದ ಗ್ರಾಮಸ್ಥರು
ಜೆಸ್ಕಾಂ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ, ಅದರ ಅಧಿಕಾರಿಗಳು ಮಾತ್ರ ಗ್ರಾಮಕ್ಕೆ ವಿದ್ಯುತ್ ಟ್ರಾನ್ಸ್ಫರ್ ಅಳವಡಿಕೆ ಮಾಡ್ತಾ ಇಲ್ಲ, ಗೊತ್ತಿಲ್ಲ. ಹೀಗಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರೈತರು ಹೊಲದಲ್ಲಿ ಜೋಳದ ರಾಶಿ ಮಾಡಿದ್ದಾರೆ. ಹುಳು ಹುಪ್ಪಟಿ ಕಾಡದ ಜಮೀನಿನಲ್ಲಿ ದಣಿದು ಬಂದು ಉಂಡು ಮಲಗೋಕ್ಕೂ ಸಹ ಬಾಯ ಬೀಳುವಂತಾಗಿದೆ. ಒಟ್ಟಾರೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಡೀ ಗ್ರಾಮವೇ ಕಗ್ಗತ್ತಲಲ್ಲಿ ದಿನದೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ 15 ದಿನಗಳಿಂದ. ಸೊ ಹಾಗಿದ್ರೆ ಬನ್ನಿ, ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ SLC ಪರೀಕ್ಷೆ ಇದೆ. ಇವತ್ತು ಎಷ್ಟು 14, ಇನ್ನು 5-6 ದಿವಸದಲ್ಲಿ ಶುರುವಾಗುತ್ತೆ, 7 ದಿವಸದಲ್ಲಿ, ಒಂದು ವಾರದಲ್ಲಿ ಶುರುವಾಗುತ್ತೆ. ಯಾರೆಲ್ಲ ಸಂಬಂಧಪಟ್ಟವರು? ಮರೆಪ್ಪ, ಜೆಸ್ಕಾಂ AEE ಸಾಹೇಬ್ರೆ, ಹಿಂದೆ ಕೂಡ ನೀವು ನಿಮ್ಮ ಜೊತೆ ನಾನು ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ದಯವಿಟ್ಟು ಆದಷ್ಟು ಬೇಗ ಟ್ರಾನ್ಸ್ಫಾರ್ಮರ್ ಹಾಕ್ಕೊಡಿ, ಕರೆಂಟ್ ಬರಬೇಕು, ಇವತ್ತು ಅಥವಾ ನಾಳೆ ಒಳಗಾಗಿ ಬರಬೇಕು. ಲವೀಶ್ ಓರಾಡಿಯ ಸರ್, CEO, ನಿಮ್ಮ ಗಮನಕ್ಕೆ ಇದನ್ನು ತರಬೇಕು ಅಂತ ಏನಿಲ್ಲ, ಆದರೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವ ತೊಂದರೆಗಳ ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ SLCಯಲ್ಲಿ ಹೈಯೆಸ್ಟ್ ಬಂದಾಗ ಈ ಹಿಂದೆ ನನಗೊಮ್ಮೆ ನೆನಪಿದೆ, ಹಾಸನದಲ್ಲಿ ಮಕ್ಕಳು ಹೈಯೆಸ್ಟ್ ಬಂದಾಗ ಅದಕ್ಕೆ ಜಿಲ್ಲಾಧಿಕಾರಿಗಳ ಕಾರಣ ಅಂತ ಒಬ್ಬರು ಹೇಳಿದರೆ, ಇಲ್ಲ ನನ್ನ ಹೆಂಡತಿ ಕಾರಣ ಅಂತೇಳಿ ಒಬ್ಬ ರಾಜಕಾರಣಿ ಕೂಡ ಹೇಳಿದರು. ಅದು ಬೇರೆ ವಿಚಾರ. ನೀವು ಗೆದ್ದೆತ್ತಿನ ಬಾಲ ಎಲ್ಲರೂ ಹಿಡೀರಿ, ನೋ ಪ್ರಾಬ್ಲಮ್, ಬಟ್ ಕಡಿಮೆ ಬಂದಾಗ ಯಾರು ಒಪ್ಕೋತೀರಿ? ಸೊ ಹಾಗಾಗಿ CO ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜಿಲ್ಲಾಡಳಿತದಲ್ಲಿ DC ನಂತರ COನೇ ಭಾಳ ಪ್ರಮುಖ ಪಾತ್ರ ವಹಿಸ್ತಾರೆ. ನಿಮ್ಮ ಗಮನಕ್ಕೆ ಸರ್. ಇನ್ನು ಸುಶೀಲಾ ಮೇಡಮ್, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೀನಿ. ಮೇಡಮ್, ಕಳೆದ 15 ದಿನಗಳಿಂದ ಇಲ್ಲಿ ಕರೆಂಟ್ ಇಲ್ಲದೆ ಮಕ್ಕಳು ಪರದಾಡುವಂತಾಗಿದೆ, ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು. ಚೆನ್ನಾರೆಡ್ಡಿ ಪಾಟೀಲ್ರು ಶಾಸಕರು, ಚೆನ್ನಾರೆಡ್ಡಿ ಪಾಟೀಲ್ರು ಶಾಸಕರು ಸಾಹೇಬ್ರೆ, ಸದನದಲ್ಲಿದ್ದೀರ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಫಾಲೋವರ್ಸ್ ಅಂತೂ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ವೋಟ್ ಹಾಕಿದವರು ಇರ್ಬೋದು, ಹಾಕದೇ ಇದ್ದವರು ಇರ್ಬೋದು, ಹಾಕಲಿ ಹಾಕದೇ ಇರಲಿ, ಒಮ್ಮೆ ನೀವು MLA ಆದರೆ ನೀವು ಎಲ್ರಿಗೂ ಶಾಸಕರು. ಸೊ ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಅಂತ ಕೇಳ್ತಾ ಇದ್ದೀವಿ. ಓಕೆ ಬನ್ನಿ. ರಿಪೋರ್ಟರ್ ನಾಗರಾಜ್ ಮಗ್ದುಮ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ನಾಗರಾಜ್, ಇಷ್ಟೆಲ್ಲ ಸಾಧಾರಣವಾಗಿ ಯಾದಗಿರಿ ನನ್ನ ಪ್ರಕಾರ SLCಯಲ್ಲಿ ಭಾಳ ರ್ಯಾಂಕಿಂಗ್ ಸಿಸ್ಟಮಲ್ಲಿ ಭಾಳ ಕೆಳಗೆ ಬರುತ್ತೆ. ಹಾಗಂತ ಅದನ್ನು ನಾವು ಮೂದಲಿಸೋದಲ್ಲ. ನಾವು ಇಂಥ ಒಳ್ಳೆಯ ವ್ಯವಸ್ಥೆಗಳನ್ನು ಕೊಟ್ಟರೆ ಖಂಡಿತವಾಗ್ಲೂ ಮೇಲಕ್ಕೆ ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಎಂಥ ಪ್ರಯತ್ನಗಳಾಗ್ತಾ ಇದೆ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಒಂದು ಕಡೆ, ಮತ್ತೊಂದು ಕಡೆ ಈ ಥರ ಕರೆಂಟ್ ಇಲ್ಲದೆ 15 ದಿವಸ ಆದರೂ ಕೂಡ ಬರ್ತಾ ಇಲ್ಲ ಅಂತಂದರೆ ಏನು ಕತೆ, ಎಂಥ ಪ್ರಯತ್ನಗಳಾಯಿತು? ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟವರು? ನಾಗರಾಜ್. ಜಯಪ್ರಕಾಶ್ ಶೆಟ್ಟಿ, ಯಾದಗಿರಿ ಜಿಲ್ಲೆಯಲ್ಲಿ ಇಷ್ಟು ದಿನ ರೈತರೊಂದಿಗೆ ಮಾತ್ರ ಕಳ್ಳಾಟವಾಡ್ತಿದ್ದ ಜೆಸ್ಕಾಂ ಅಧಿಕಾರಿಗಳು ಇದೀಗ ಆ ಗ್ರಾಮಸ್ಥರೊಂದಿಗೂ ಸಹ ಕಳ್ಳಾಟವನ್ನ ಆಡ್ತಾ ಇರುವಂತದ್ದು. ಯಾಕಂತಂದ್ರೆ ಅದಕ್ಕೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕರಣಗಿ ಅನ್ನುವಂತ ಒಂದು ಗ್ರಾಮದಲ್ಲಿ ಸುಮಾರು 15 ದಿನಗಳ ಹಿಂದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದೆ. ಈ ಒಂದು ಸುಟ್ಟು ಹೋಗಿರೋ ಬಗ್ಗೆ ಸಾಕಷ್ಟು ಬಾರಿ ಅಲ್ಲಿರುವಂತಹ ಶಹಾಪುರ ಜೆಸ್ಕಾಂ AEE ಮರಿಯಪ್ಪ ಆಗಿರ್ಬೋದು ಮತ್ತು ಆ ಸುರಪುರದ EE ಮತ್ತು ರಾಜಶೇಖರ್ ಅವರಿಗೆ ಹೋಗಿ ಅಲ್ಲಿರುವಂತಹ ಗ್ರಾಮಸ್ಥರು ಮನವಿಯನ್ನ ಮಾಡ್ತಾರೆ. ಆ ಮನವಿಗೂ ಸಹ ಅವರು ಸ್ಪಂದನೆಯನ್ನ ಕೊಡದೆ ಈ ಒಂದು ಸುಟ್ಟು ಇರುವಂತಹ ಟಿಷನ್ ದುರಸ್ತಿ ಮಾಡುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಇನ್ನೇನು ಅಂದ್ರೆ 7 ದಿನಗಳ ಅಂತರದಲ್ಲಿ ಈಗ SSLC ಪರೀಕ್ಷೆ ಸಹ ಬರ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ಗ್ರಾಮದಲ್ಲಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಗೆ ಓದ್ಕೊಳ್ಳೋದು ಸಹ ಸಾಕಷ್ಟು ಕಷ್ಟವನ್ನ ಪಡ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿರುವಂತಹ ಜಿಲ್ಲೆ ಆಗಿರುವಂತದ್ದು ಯಾದಗಿರಿ. ಯಾಕಂದ್ರೆ ಅಂದ್ರೆ ಕೊನೆಯ ಸ್ಥಾನವನ್ನ ಪಡೆದುಕೊಳ್ಳುವಂತ ಜಿಲ್ಲೆ, ಹೆಂಗೆ ಅವರು ರ್ಯಾಂಕ್ ಅನ್ನ ಪಡೆದುಕೊಳ್ಬೇಕು ಅನ್ನೋ ಪ್ರಶ್ನೆ ಸಹ ಇಲ್ಲಿ ಉದ್ಭವ ಆಗಬಹುದು. ಯಾಕಂತಂದ್ರೆ ಆ ವಿದ್ಯಾರ್ಥಿಗಳು ಯಾಕಂದ್ರೆ ಈಗಾಗಲೇ ಗ್ರಾಮದಲ್ಲಿರುವಂತಹ ಒಂದೇ ನಿಮಿಷ ನಾನು ಲವೀಶ್ ಸರ್ ಅವರ ಗಮನಕ್ಕೆ ತರ್ತೀನಿ. CO ಅವರಿದ್ದಾರೆ. ಲವೀಶ್ ಸರ್ ನಮಸ್ತೆ. ನಮಸ್ತೆ ಸರ್, ಇದು ನಾನು ನಿಮ್ಮ ಗಮನಕ್ಕೆ ತರುವಂಥ ಅಗತ್ಯ ಇಲ್ಲ, ಆದರೂ ನಾನು ಗಮನಕ್ಕೆ ತರುವಂಥ ಒಂದು ಅಗತ್ಯ ಇದೆ. ಏನಂತಂದರೆ ಸರ್, ಇದು ಸರ್ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕರಣಿಗೆ ಗ್ರಾಮ ಸರ್, ಕರಣಿಗೆ. ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಕೆಟ್ಟೋಗಿ 15 ದಿವಸ ಆಯಿತು ಸರ್, ಕರೆಂಟ್ ಬರ್ತಿಲ್ಲ. ನಾನು ಬಾಕಿ ಆಗಿದ್ರೆ ಕೇಳ್ತಿರ್ಲಿಲ್ಲ. ಅಲ್ಲಿಯ ವಿದ್ಯಾರ್ಥಿಗಳು ನಮಗೆ ತುಂಬ ಫೋರ್ಸ್ ಮಾಡಿದರು ಸರ್. ಯಾಕಂದರೆ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ SLC ಪರೀಕ್ಷೆ ಇದೆಯಂತೆ ಸರ್. ಹಾಗಾಗಿ ದಯವಿಟ್ಟು ನಮಗೆ ಒಂದು ಕರೆಂಟ್ ಕೊಡಿಸಿ ಅಂತೇಳಿ ಮನವಿ ಮಾಡಿಕೊಂಡ್ರೆ, ಯಾಕಂದರೆ 15 ದಿವಸ ಆಯಿತು, ನಮಗೆ ಓದೋಕ್ಕಾಗ್ತಿಲ್ಲ. ಈ ಚಿಮಣಿಯಲ್ಲೆಲ್ಲ ಓದ್ತಾ ಇದ್ದಾರೆ ಸರ್. ಈಗ ಜಸ್ಟ್ ನೀವೇ ಇನ್ಫಾರ್ಮ್ ಮಾಡಿದ್ದೀರಿ. ಜೆಸ್ಕಾಂ ಡಿಪಾರ್ಟ್ಮೆಂಟ್ ನನ್ನ ವ್ಯಾಪ್ತಿಯಲ್ಲಿ ನಾರ್ಮಲಿ ಬರಲ್ಲ, ಬಟ್ ಈ ಯಾಕೆ ಶಿಕ್ಷಣ ಇಲಾಖೆ ನಾನು ನೋಡ್ತೀನಿ. ಇಮಿಡಿಯೇಟ್ ನಾವೇ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಒಂದು ಮಾಡಿಕೊಟ್ರೆ, ಅದೇ ಟ್ರಾನ್ಸ್ಫಾರ್ಮರ್ ಒಂದು ಚೇಂಜ್ ಮಾಡಿದ್ರೆ ಆಗೋಗ್ಬಿಡುತ್ತೆ ಸರ್. 15 ಡೇಸ್ ಇಮಿಡಿಯೇಟ್ ಜೆಸ್ಕಾಂಗೆ ಹೇಳ್ತೀನಿ, ಅವತ್ತು ಇಂಜಿನಿಯರ್ಸ್ ನೋಡಿ ಇಮಿಡಿಯೇಟ್ ಸಾಲ್ವ್ ಮಾಡ್ತಾರೆ. ಥ್ಯಾಂಕ್ ಯು. ನೀವು ಅಷ್ಟೊಂದು ಭರವಸೆ ಕೊಟ್ಟಂದ್ರೆ ಕರೆಂಟ್ ಬಂತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಲವೀಶ್ ಓರಾಡಿ ಅವ್ರು ಹೇಳಿದರು, ನನಗೆ ಜೆಸ್ಕಾಂ ಬರಲ್ಲ, ಆದರೆ ಈ ಶಿಕ್ಷಣ ಇಲಾಖೆ ಎಲ್ಲ ಬರುತ್ತೆ ನಮಗೆ. ಸೊ ಹಾಗಾಗಿ ನೋಡಿ, ಇದು ಈಗ
ಒಬ್ಬ PWDಗೆ ಸಂಬಂಧಪಟ್ಟವ ಇರ್ತಾನೆ. ನಾನು ಹೇಳೋದು ಈಗ ಹೈರಾರ್ಕಿ ಎಲ್ಲ ಇರುತ್ತೆ. ನೀನು ಬಂದಾಗ ನಾನು ನಮಸ್ಕಾರ ಮಾಡಬೇಕು, ನಾನು ಬಂದಾಗ ನೀನು ನಮಸ್ಕಾರ ಮಾಡಬೇಕು, ಹಿಂಗೆಲ್ಲ ಇರ್ತದೆ. ಪೊಲೀಸರೆಲ್ಲ ಇರ್ತಾರಲ್ಲ, ಪೊಲೀಸರು ದೊಡ್ಡ ಪೊಲೀಸ್ ಫಸ್ಟ್ ನಮಸ್ಕಾರ ಮಾಡೋಕ್ಕಿಲ್ಲ, ಇವನು ಸಣ್ಣ ನಮಸ್ಕಾರ ಮಾಡಬೇಕು, ಅವ್ರ ಇರಲಿ. ಅದೆಲ್ಲ ಬ್ರಿಟಿಷ್ ಪದ್ಧತಿಯಲ್ಲಿ ಬಂದಿರುವಂಥದ್ದು. ನಮ್ಮ ಸಂಸ್ಕೃತಿ ಹೆಂಗಂತಂದರೆ ಯಾರು ನಮಸ್ಕಾರ ಮಾಡಿದರೂ ಕೂಡ ಅವನಿಗೆ ನಮಸ್ಕಾರ ಮಾಡುವಂಥದ್ದು ಅಂತೇಳಿ. ನನಗೆ ಲವೀಶ್ ವರಾಡೆ ಅವ್ರದ್ದು ಭಾಳ ಇಷ್ಟ. ನಾನು ಜಸ್ಕಾಮ್ಗೊಂದು ಫೋನ್ ಮಾಡಿ ಹೇಳ್ತೀನಿ ಅದನ್ನು ಮಾಡಿ ಅಂತೇಳಿ, ಶಿಕ್ಷಣ ಇಲಾಖೆಗೆ ಅಂತೇಳಿ ನಾನು ಚೆಕ್ ಮಾಡ್ತೀನಿ ಅಂದರೆ ಆಗತ್ತೆ ಅಂತ ಲೆಕ್ಕ. ಸೊ ಹಾಗಾಗಿ ಮಕ್ಕಳಿಗೆ ಮತ್ತೊಮ್ಮೆ ಮರೆಪ್ಪ ಜಸ್ಕಾಮ್ AEE ಕಾಲ್ ಬರ್ಬೋದು. ಮರೆಪ್ಪ ಅವರೇ, ಅದಕ್ಕಿಂತ ಮೊದಲು ನೀವೇ ಹೋದರೆ ಒಳ್ಳೆಯದು. ಆಮೇಲೆ ಸುಶೀಲಾ ಮೇಡಮ್ ಜಿಲ್ಲಾಧಿಕಾರಿಗೆ ನಂತರ ಲವೀಶ್ ವರಾಡಿಯ ಬರ್ತಾರೆ, ಅವರ ಗಮನಕ್ಕೆ ನಾನು ಅದನ್ನು ತಂದಿದ್ದೀನಿ. ಚೆನ್ನಾರೆಡ್ಡಿ ಪಾಟೀಲ್ ಶಾಸಕರೇ ಗಮನ ಹರಿಸ್ಬೇಕು. ನೀವು ಸದನದಲ್ಲಿದ್ದೀರೋ ಬೆಂಗಳೂರಲ್ಲಿದ್ದೀರೋ ಇರ್ಬೋದು, ನಾನು ಅದನ್ನು ಮಾಡ್ತಾ ಇಲ್ಲ. ಬಟ್ ನಿಮ್ಮ ಫಾಲೋವರ್ಸ್ ಅಂತೂ ಆ ಭಾಗದಲ್ಲಿ ಇರ್ತಾರಲ್ವಾ, ನಮ್ಮ ಸಾಹೇಬರ ಊರಲ್ಲಿ ಹಿಂಗಾಗಿದೆ, ಓಟ್ ಹಾಕೋರ ಊರಲ್ಲಿ ಹಿಂಗಾಗಿದೆ ಅಂತ ಹೇಳುವಾಗ ನೀವೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ. ಆಲ್ರೆಡಿ ಲವೀಶ್ ವರಾಡಿಯೇ ಈಗಾಗಲೇ ಇದರ ಬಗ್ಗೆ ಗಮನ ಹರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗೊಂದು ಬ್ರೇಕ್ ಆದ ನಂತರ ಇದನ್ನು ಫಾಲೋಅಪ್ ಮಾಡಲಿಕ್ಕೆ ಹೇಳಿದ್ದೀನಿ ನಾನು. ನಮ್ಮ ರಿಪೋರ್ಟರ್ ನಾಗರಾಜ್ ಮಗ್ದುಮ್ ಅದನ್ನು ಫಾಲೋಅಪ್ ಮಾಡ್ತಾರೆ. ಆದಷ್ಟು ಬೇಗ ಬರಲಿ, ನನಗೊಂದು 24 ಗಂಟೆಗಳ ಆದಷ್ಟು ಇವತ್ತೇ ಸಂಜೆ ಒಳಗೆ ಬಂದಿದ್ದರೂ ಕೂಡ ಒಳ್ಳೆ ವಿಚಾರ. ಲವೀಶ್ ವರಾಡಿ ಅವರಿಗೆ ಹೇಳಿದ ಕಾರಣಕ್ಕಾಗಿ ಇವರೆಲ್ಲ ಯಂಗ್ಸ್ಟರ್ಸ್ಗಳು, ಅಧಿಕಾರಿಗಳೆಲ್ಲ IASಗಳೆಲ್ಲ ಇದ್ದಾರೆ. ಒಂದು ಖುಷಿ ಇದೆ ನನಗೆ. ಆಮೇಲೆ ನೋಡಿ, ನೀವು ಬೆಳಗಾವಿ ಜಿಲ್ಲಾಧಿಕಾರಿಗಳು ಇವರೆಲ್ಲ ಭಾಳ ಯಂಗ್ಸ್ಟರ್ಸ್ಗಳು, ಇವ್ರಿಗೆ ಗೊತ್ತಿರ್ತದೆ ಈಗಿನ ವೇಗ ಏನು ಅನ್ನುವಂಥದ್ದು ಕೂಡ ಆದೀತು. ಭರವಸೆಗಳೊಂದಿಗೆ ಒಂದು ಬ್ರೇಕ್ ಆದ ನಂತರ ನಾವು ನೇರವಾಗಿ ಕೊಡಗಿಗೆ ಹೋಗೋಣ. ಅಲ್ಲಿದೊಂದು ಸ್ಟೋರಿ.